ನಮಸ್ತೆ, ರಮಾ ಸ್ಟೋರೀಸ್ಗೆ ಸ್ವಾಗತ. ಬೇಸಿಗೆ ಬಂದೇ ಬಿಡ್ತು. ಒಳಗಡೆ ಕೂರೋದಕ್ಕೂ ಆಗಲ್ಲ, ಹೊರಗಡೆ ಹೋಗೋದಕ್ಕೂ ಆಗಲ್ಲ. ನಮಗೆ ಇಷ್ಟೆಲ್ಲ ಕಿರಿಕಿರಿ ಆಗ್ತಾ ಇರಬೇಕಾದ್ರೆ ಈಗ ತಾನೇ ಭೂಮಿಗೆ ಬಂದಿರೋವಂಥ ಮಗು ಇನ್ನೆಷ್ಟು ಕಿರಿಕಿರಿ ಅನುಭವಿಸ್ತಾ ಇರಬೇಕಲ್ವ. ಹೌದು, ನಿಜ. ನವಜಾತ ಶಿಶುಗಳು ತುಂಬ ಬೆಚ್ಚಗಿರಬೇಕು, ಅವರ ಕಿವಿಗೆ ಮತ್ತು ನೆತ್ತಿಗೆ ಬಟ್ಟೆ ಹಾಕಿರಬೇಕು, ಎಲ್ಲ ಸತ್ಯ. ಆದರೆ ಬೇಸಿಗೆನಲ್ಲಿ ಕೆಲವೊಂದು ರೂಲ್ಸ್ನ ಬ್ರೇಕ್ ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ಒಂದಷ್ಟು ಕಾಳಜಿನ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ತಾಯಿ ಹಾಲು ಮಕ್ಕಳಿಗೆ ತುಂಬ ಮುಖ್ಯ. ಅದು ಅಮೃತಕ್ಕೆ ಸಮಾನ. ಯಾಕೆ ಅಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಗುಣ ಇರುತ್ತೆ. ಹಾಗಾಗಿ ಮಗುಗೆ ಆಗಾಗ್ಗೆ ಹಾಲನ್ನು ಕುಡಿಸ್ತಾನೆ ಇರಬೇಕು. ನಿಮ್ಮ ಮಗು ಏನಾದರೂ ಹೆಚ್ಚು ಕಾಲ ಮಲಗ್ತಾ ಇದೆ ಅಂತ ಅಂದರೆ 2 ಗಂಟೆಗೊಂದ್ಸರಿ ಎಬ್ಬಿಸಿ ಹಾಲನ್ನ ಕೊಡಬೇಕಾಗುತ್ತೆ. ಇದಾದಮೇಲೆ ಉಡುಪು ತುಂಬ ಮುಖ್ಯ ಆಗುತ್ತೆ. ಬೇಸಿಗೆನಲ್ಲಿ ಆದಷ್ಟು ಹತ್ತಿಯಿಂದ ಮಾಡಿದಂತಹ ಕಾಟನ್ ಬಟ್ಟೆಗಳು, ಲೂಸ್ ಆಗಿರುವಂತಹ ತೆಳುವಾದ ಬಟ್ಟೆಯನ್ನು ನಿಮ್ಮ ಮಗುಗೆ ಪ್ರಿಫರ್ ಮಾಡುವಂಥದ್ದು ತುಂಬ ಮುಖ್ಯ. ಯಾಕೆ ಅಂದರೆ ತುಂಬ ಚೆನ್ನಾಗಿ ಗಾಳಿ ಆಡುತ್ತೆ. ಇದರಲ್ಲಿ ಮಕ್ಕಳು ಕಂಫರ್ಟಬಲ್ ಆಗಿರ್ತಾರೆ, ಇರಿಟೇಟ್ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಕಾಟನ್ ಬಟ್ಟೆಯನ್ನೇ ಬಳಸೋದಕ್ಕೆ ಟ್ರೈ ಮಾಡಿ. ಮತ್ತು ಮಗುಗೆ ಚೆನ್ನಾಗಿ ಗಾಳಿ ಆಡಬೇಕು ಅಂತಹ ಬಟ್ಟೆಗಳನ್ನು ಹಾಕಬೇಕು. ಆದಷ್ಟು 12 ಗಂಟೆಯಿಂದ 4 ಗಂಟೆ ಒಳಗಡೆ ಮಗುನ ಹೊರಗಡೆ ಕರ್ಕೊಂಡು ಹೋಗಬಾರ್ದು. ಕರ್ಕೊಂಡು ಹೋಗೋವಂಥ ಸಂದರ್ಭ ಬಂತು ಅಂತ ಅಂದರೆ ತೆಳುವಾದ ಬಟ್ಟೆ ಜೊತೆಗೆ ಒಂದು ಕಂಫರ್ಟಬಲ್ ಆಗಿರೋ ಟೋಪಿಯನ್ನು ಹಾಕಿ ಕರ್ಕೊಂಡು ಹೋಗಿ. ಮತ್ತು ಆಗಾಗ್ಗೆ ಬಿಸಿ ನೀರಿಂದ ಮಗುನ ಒರೆಸ್ತಾ ಇರಬೇಕು. ಇದರಿಂದ ಮಗು ತುಂಬ ತಂಪಾಗಿರುತ್ತೆ. ಡೈಪರ್ ಯೂಸ್ ಮಾಡೋ ಅಂಥವರು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆನ ವಹಿಸಬೇಕು. ಯಾಕೆಂದರೆ ಡೈಪರಲ್ಲಿ ಗಾಳಿ ಆಡೋದಿಲ್ಲ, ರ್ಯಾಷಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಗಾಗ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ನವಜಾತ ಶಿಶುಗಳು ತುಂಬ ಸಾರಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಹಾಗಾಗಿ ಚೆಕ್ ಮಾಡಿ ಡೈಪರ್ನ 2 ಗಂಟೆಗೊಂದ್ಸರಿ ಆದರೂ ಚೇಂಜ್ ಮಾಡಬೇಕು. ಚೇಂಜ್ ಮಾಡುವಾಗ ಮಗುನ ಬಿಸಿ ನೀರಿಂದ ಪ್ರೈವೇಟ್ ಪಾರ್ಟ್ನೆಲ್ಲ ಕ್ಲೀನ್ ಮಾಡಿ ನಂತರ ಡೈಪರ್ನ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇಸಿಗೆ ಬಂತು ಅಂತ ಮಸಾಜ್ ಮಾಡೋದನ್ನು ನಿಲ್ಲಿಸಬೇಡಿ. ಮಸಾಜು ಮಕ್ಕಳಿಗೆ ತುಂಬ ಉಪಯೋಗ ಇರೋವಂಥದ್ದು. ಆದರೆ ಎಣ್ಣೆನ ಆಲ್ಮಂಡ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ಉಪಯೋಗಿಸಿ. ಯಾಕೆಂದರೆ ಇವೆರಡು ತಿನ್ನೋ ಆಯಿಲು ಮೈಗೆ ಹೆಚ್ಚಾಗಿ ಅಂಟೋದಿಲ್ಲ. ಆದ್ದರಿಂದ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋ ಅಂಥ ಅವಶ್ಯಕತೆ ಬರೋದಿಲ್ಲ. ಆದರೆ ಮಸಾಜ್ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಮತ್ತು ಸ್ನಾನ ಮಾಡಿಸೋವಾಗ ನೀವು ಹುಷಾರಾಗಿರಬೇಕು. ಕೆಲವೊಬ್ಬರು ಹೇಳ್ತಾರೆ, ನಿಮ್ಮ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತಾ, ಮಾಡಲಿಲ್ಲ ಅಂತಂದರೆ ಸುಡೋ ನೀರಲ್ಲಿ ಸ್ನಾನ ಮಾಡಿಸಿ ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡುತ್ತೆ ಮಗು ಅಂತ. ಆದರೆ ನಮ್ಮ ಮಗುನ ಕೇರ್ ಮಾಡಬೇಕಾಗಿರೋ ನಾವಲ್ವಾ. ಬೇಸಿಗೆನಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸ್ಬೇಕು. ಅತಿಯಾದ ಬಿಸಿ ನೀರು ಬೇಡ. ಮತ್ತು ತಾಯಿ ಮತ್ತು ಮಗು ಮಲಗೋ ಅಂಥ ಕೋಣೆ ಹೇಗಿರಬೇಕು ಅಂತಂದರೆ ನೇರವಾಗಿ ಸೂರ್ಯನ ಬಿಸಿಲು ಬೀಳೋ ಥರ ಇರಬಾರ್ದು. ಮತ್ತು ಗಾಳಿ ಬೆಳಕು ತುಂಬ ಚೆನ್ನಾಗಿರಬೇಕು. ಏನಾದರೂ ಬಿಸಿಲು ನೇರವಾಗಿ ಬೀಳೋದಿದ್ದರೆ ಕರ್ಟನ್ನು ಯೂಸ್ ಮಾಡ್ಬೋದು. ಹಾಗೆಯೇ AC ಏನಾದರೂ ಯೂಸ್ ಮಾಡ್ತಿದ್ರೆ 25 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರಬೇಕು ಅದರ ಟೆಂಪ್ರೇಚರು. ಮತ್ತು ಹಾಗಾಗಿ AC ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ನವಜಾತ ಶಿಶುಗಳಿಗೆ ಯಾವುದೇ ಕಾರಣಕ್ಕೂ ನೀರಿನ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ತಾಯಿ ಹಾಲಲ್ಲೇ 70% ಅಷ್ಟು ನೀರಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಸಿ ನೀರಾಗಲಿ ತಣ್ಣೀರಾಗಲಿ 6 ತಿಂಗಳು ಒಳಗಡೆ ಇರೋಂಥ ಮಕ್ಕಳಿಗೆ ಕುಡಿಸ್ಬೇಡಿ. 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಬೇಕಿದ್ರೆ ನೀರನ್ನ ಕುಡಿಸ್ಬೋದು. ಈ ರೀತಿ ಬೇಸಿಗೆನಲ್ಲಿ ನಾವು ಹೆಚ್ಚಿನ ಕಾಳಜಿ ಜೊತೆಗೆ ಮಕ್ಕಳನ್ನು ನೋಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಬೆವರು ತುಂಬ ಜಾಸ್ತಿ ಇರುತ್ತೆ, ಬ್ಯಾಕ್ಟೀರಿಯಾ ವೈರಸ್ ಕಾಟನೂ ಕೂಡ ಜಾಸ್ತಿ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.